ವೇಣುಗೋಪಾಲಾಚಾರ್ಯರು ಎಷ್ಟೋ ಜನಕ್ಕೆ ರಾಶಿ ಗೊತ್ತೇ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡಬಹುದು ಅನ್ನುವಂತಹ ಪ್ರಶ್ನೆ ಸಹಜ. ಕೊನೆಯದಾಗಿ ಏನು ಪರಿಹಾರವನ್ನು ಸೂಚಿಸ್ತೀರಿ? ಪ್ರಧಾನವಾಗಿ ರುಚಕ ಯೋಗದ ಪ್ರಧಾನವಾದ ಫಲ ದೀರ್ಘಾಯುಹು ಅಂತ. ರುಚಕ ಯೋಗದಿಂದ ಪ್ರತಿಯೊಬ್ಬರೂ ಕೂಡ ಆಯುಷ್ಯವನ್ನು ಪಡಿತಾರೆ ಅನ್ನುವಂಥದ್ದು ಪ್ರಧಾನವಾದ ಇದು. ಯಾರಿಗೆ ಜಾತಕಾದಿಗಳು ಗೊತ್ತೇ ಇಲ್ಲ, ಡೇಟ್ ಆಫ್ ಬರ್ತ್ ಈಗ ಹಿಂದೆ ಎಲ್ಲ ತಪ್ಪಾಗಿರ್ತದೆ, ಈ ರೀತಿಯಾಗಿರುವವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಶಾಸ್ತ್ರ ಒಂದೇ ನಿಯಮವನ್ನು ಹೇಳ್ತದೆ. ಯಾವ ಗ್ರಹಗಳೂ ಕೂಡ ಯಾರಿಗೂ ಅಪಕಾರವನ್ನು ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅಪಕಾರವನ್ನು ಮಾಡೋದಿಲ್ಲ. ಅವರವರು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ಅವರು ಫಲವನ್ನು ಸೂಚನೆ ಮಾಡಿಕೊಂಡು ಹೋಗ್ತಾ ಇರ್ತದೆ. ನಾವು ಶಾಸ್ತ್ರ ಹೇಳುವಂಥದ್ದಿಷ್ಟೇ, ನಾವು ಹೇಳೋದಂದ್ರೆ ಶಾಸ್ತ್ರ ಹೇಳುವುದು ಇಷ್ಟೇನೆ. ಭಗವಂತ ಎಲ್ಲವನ್ನು ಕೊಡ್ತಾ ಇರಬೇಕಾದ್ರೆ ಒಂದು ವೇಳೆ ಆ ಫಲವನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಅಂತಾದರೆ ಕುಜನ ಅಧಿಪತಿಯಾಗಿ ನರಸಿಂಹದೇವರು ಇದ್ದಾರೆ. ನರಸಿಂಹದೇವರನ್ನು ಆಶ್ರಯಿಸ್ತೀವಿ ಅಂತಾದರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದರಲ್ಲಿ ಪ್ರಧಾನವಾಗಿ ಕಲ್ಲಿನ ಕೆಲಸವನ್ನು ಮಾಡುವವರು, ಮಧ್ಯ ವ್ಯಾಪಾರ ಮಾಡುವವರು, ಆನಂತರ ಈ ಸಿಂಗಾರಕ್ಕೆ ಅಂದರೆ ಮೇಕಪ್ಗೆ ಅನುಕೂಲವಾದಂತಹ ಪದಾರ್ಥಗಳನ್ನು ವ್ಯಾಪಾರ ಮಾಡುವವರು, ಇವರೆಲ್ಲರೂ ಕೂಡ ಪ್ರಧಾನವಾಗಿ ಇದೊಂದು ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ರುಚಕ ಯೋಗದ ಫಲವನ್ನು ನೀವೆಲ್ಲರೂ ಅನುಭವಿಸಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಸರಿ. ಆ ಹಾರೈಕೆ ಅದರೊಂದಿಗೆ ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತಮ್ಮಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಯಾರಿಗೆ ಕುಜ ಯೋಗ ಅಂತ. ಈಗ ಒಂದು ಪ್ರಮುಖ ಸುದ್ದಿ ಇದೆ, ಆ ಸುದ್ದಿಯನ್ನ ನೋಡ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.